ಅಮ್ಮವರೇ ನಮಸ್ಕಾರ. ನಮಸ್ಕಾರ. ಮೊನ್ನೆ ಒಂದು ವಿಷಯ ಆಗ್ಬಿಟ್ಟಿದೆ. ಸೋನು ನಿಗಮ್ ಬಂದ್ಬಿಟ್ಟು ನೀವು ಕನ್ನಡ 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 ಅನ್ನೋದಕ್ಕೇ ಈ ಥರ ಕಾಶ್ಮೀರದಲ್ಲಿ ಅಟ್ಯಾಕ್ ಆಗಿರೋದು ಅಂತ ಏನಂತೀರಾ? ಅದಕ್ಕೆ ಇದಕ್ಕೆ ಕಂಪೇರೇ ಮಾಡಬಾರ್ದು ಆ್ಯಕ್ಚುಲಿ. ಫಸ್ಟ್ ಆಫ್ ಆಲ್ ಹೇಳ್ಬೇಕಂತಂದರೆ, ಇವಾಗ ಸಾಂಗು ಅವ್ರು ಆಡ್ತಾರೆ, ತುಂಬ ಚೆನ್ನಾಗಿ ಆಡ್ತಾರೆ, ನಾನು ಅವ್ರ ಫ್ಯಾನೇ ಹೇಳ್ಬೇಕಂತಂದರೆ. ಅದು ಬಿಟ್ಟು ಇವಾಗ ಸಾಂಗ್ ಕೇಳ್ತಾ ಇದ್ದಾರೆ, ಸಾಂಗು ಕನ್ನಡ ಸಾಂಗ್ ಹಾಡಿ ಅಂತಂದರೆ ಅವರು ಪಾಕಿಸ್ತಾನಕ್ಕೆ ನಮ್ಮ ಇದು ಹಿಂದೂಸ್ತಾನಕ್ಕೆ ಇದಕ್ಕೋಸ್ಕರ ಆಯಿತು ಅದಕ್ಕೋಸ್ಕರ ಆಯಿತು ಅಂತ ಅವ್ರು ಹೇಳೋದು ತುಂಬ ರಾಂಗು. ಹೇಳ್ಬೇಕಂದ್ರೆ ಅದು ಕಂಪೇರೇ ಮಾಡಬಾರ್ದು ಫಸ್ಟ್ ಆಫ್ ಆಲ್ ಹೇಳ್ಬೇಕಂದ್ರೆ. ಈಗ ಹಂಗಾರೆ ಕರ್ನಾಟಕದಲ್ಲಿ ಬೆಂಗಳೂರಲ್ಲಿ ಅವರು ಹಾಡು ಹೇಳಕ್ಕೆ ಬಂದಾಗ ಕನ್ನಡ ಸಾಂಗ್ ಆಡಿ ಅಂತ ನಾವು ಫೋರ್ಸ್ ಮಾಡೋದೇ ತಪ್ಪೇ ಅಲ್ಲ. ಫಸ್ಟ್ ಆಫ್ ಆಲ್ ಹೇಳ್ಬೇಕಂದ್ರೆ ಕನ್ನಡದವರಾಗಿ ಕರ್ನಾಟಕದಲ್ಲಿ ಇದ್ಕೊಂಡು ಕನ್ನಡ ಸಾಂಗ್ ಆಡಿಲ್ಲ ಅಂದರೆ ಇನ್ಯಾವ ಸಾಂಗ್ ಆಡ್ತಾರೆ? ನಾವು ಬೇರೆ ಭಾಷೆಗೆ ಹೋಗ್ಬಿಟ್ಟು ಬೇರೆ ಸಾಂಗ್ ಆಡಿದ್ರೆ ಒಂದು ಅರ್ಥ ಇದೆ. ಕರ್ನಾಟಕದಲ್ಲಿದ್ದು ಕನ್ನಡ ಸಾಂಗ್ ಆಡಿಲ್ಲ ಅಂದರೆ ಇನ್ಯಾವ ಅರ್ಥನೇ ಇಲ್ಲ ಅಲ್ವಾ? ಈಗ ಇದು ನನ್ನ ಪ್ರೋಗ್ರಾಮು, ಯಾವ ಸಾಂಗ್ ಆದಮೇಲೆ ಯಾವ ಸಾಂಗ್ ಆಡಬೇಕು ಅಂತ ನಾನು ಡಿಸೈಡ್ ಮಾಡಿದ್ದೀನಿ, ನೀವುಗಳು ಫೋರ್ಸ್ ಮಾಡಬೇಡಿ ಅಂತ ಹೇಳಿದ್ರು. ಅದು ಅಭಿಮಾನಿಗಳಿಗೆ ಇಷ್ಟ ಆಗಬೇಕಲ್ವಾ? ಫಸ್ಟ್ ಆಫ್ ಆಲ್ ನಿಮ್ಮ ಸಾಂಗು ನೀವು ಇದು ಮಾಡ್ತೀರಾ, ಪೇಮೆಂಟು ತೊಗೊಂಡು ಹೋಗ್ತೀರಾ. ಇವಾಗ ಅಭಿಮಾನಿಗಳಿಗೆ ಇಷ್ಟ ಆದರೆ ಅಲ್ವಾ ನೀವೆಲ್ಲ ಪೇಮೆಂಟ್ ತೊಗೊಂಡು ನೀವೊಂದು ಸಾಂಗ್ ಆಡ್ಕೊಂಡು ಹೋದ್ರೆ. ನೀವು ಆಡಬೇಕು, ನೀವಾಗೆ ನಿಮ್ಗೆ ಇಷ್ಟ ಆದರೆ ನಿಮ್ಮ ಮನೇಲಿ ಕುಂತ್ಕೊಂಡೆ ಆಡಿ, ಏನಕ್ಕೆ ಪಬ್ಲಿಕಲ್ಲಿ ಆಡ್ತೀರಾ ನೀವು? ಈಗ ಇವ್ರು ಈ ಥರ ಹೇಳಿರೋದಕ್ಕೆ ಕನ್ನಡ ಇಂಡಸ್ಟ್ರಿಯಿಂದ ಸೋನು ನಿಗಮ್ನ ಬ್ಯಾನ್ ಮಾಡಬೇಕು ಅಂತ ಹೇಳ್ತಿದ್ದಾರೆ, ಏನನ್ಸುತ್ತೆ? ನಿಜ, ಕನ್ನಡದವ್ರಿಗೆ ಸಪೋರ್ಟ್ ಇಲ್ಲ ಅಂತಂದರೆ, ಅವ್ರು ಬೇರೆ ಯಾವುದೋ ಭಾಷೆಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ ಅಂದರೆ ಬ್ಯಾನ್ ಮಾಡೋದು 100% ನಿಜನೇ. ಯಾಕಂದರೆ ಕನ್ನಡದವ್ರಿಗೆ ಮೇನ್ ಇಂಪಾರ್ಟೆಂಟ್ ಕೊಡಬೇಕು. ಇಲ್ಲಿ ಹುಟ್ಟಿ ಬೆಳೆದು ಇಲ್ಲಿ ಎಲ್ಲ ಇದು ಮಾಡಿಕೊಂಡು ಇಲ್ಲಿ ಇದ್ಕೊಂಡು ನಾವು ಬೇರೆ ಭಾಷೆಗೆ ಸಪೋರ್ಟ್ ಮಾಡ್ತೀವಿ ಅಂದರೆ ಅದಕ್ಕೆ ಅರ್ಥ ಇಲ್ಲ. ಈಗ ಅಷ್ಟು ಒಳ್ಳೆ ಸಿಂಗರು, ಅವ್ರ ಸಾಂಗ್ಗಳು ನಮ್ಮೆಲ್ಲರಿಗೂ ಸಿಕ್ಕಾಪಟ್ಟೆ ಇಷ್ಟ. ಆದರೂ ಅವ್ರನ್ನ ಬ್ಯಾನ್ ಮಾಡಿದ್ರೆ ಎಲ್ಲೋ ಕನ್ನಡ ಹಾಡುಗಳಿಗೆ ಯಾರೋ ಒಬ್ಬ ಒಳ್ಳೆ ಸಿಂಗರ್ನ ಮಿಸ್ ಮಾಡ್ಕೊಂಡಂಗೆ ಅನ್ಸಲ್ವಾ? ಹೌದು, ನಿಜನೇ. ಅದು ಮಿಸ್ ಮಾಡ್ಕೊತೀವಿ, ಇಲ್ಲ ಅಂತ ನಾವು ಹೇಳ್ತಾ ಇಲ್ಲ. ಬಟ್ ಕನ್ನಡಕ್ಕೆ ಇಂಪಾರ್ಟೆಂಟ್ ಕೊಡಿ. ಬೇರೆ ಭಾಷೆಗೆ ಏನಕ್ಕೆ ಇವಾಗ ಇಂಪಾರ್ಟೆಂಟ್ ಕೊಡ್ತೀರಾ? ಮೊದಲು ಕನ್ನಡ, ಆಮೇಲೆ ಬೇರೆ ಭಾಷೆ ಅಲ್ವಾ? ಸೊ ಇವಾಗ ಸೋನು ನಿಗಮ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಲಾಸ್ಟ್? ನಿಮ್ದು ಏನಿದೆ ಬಂದು ಆಡಿ, ನಿಮ್ಮ ಪೇಮೆಂಟ್ ಏನಿದೆ ಅದು ತೊಗೊಂಡು ಹೋಗೋದು ಬೆಟರು. ಸುಮ್ಮನೆ ಬೇರೆ ಭಾಷೆಗೆಲ್ಲ ನಾವು ಜಾಸ್ತಿ ಟೈಮ್ ಕೊಟ್ಕೊಂಡು ಇದಕ್ಕೆ ಕನ್ನಡಕ್ಕೆ ನಾವು ಏನೋ ಅವಮಾನ ಮಾಡಿದ್ರೆ ಅದಕ್ಕೆ ಅರ್ಥ ಇಲ್ಲ. ಮೊದಲು ಕನ್ನಡಕ್ಕೆ ರೆಸ್ಪೆಕ್ಟ್ ಕೊಡಿ, ಕನ್ನಡ ಮಾತಾಡಿ, ಕನ್ನಡ ಎಲ್ಲ ಇದು ಮಾಡಿ. ಯಾವುದ್ಯಾವುದೋ ಲ್ಯಾಂಗ್ವೇಜ್ ಅವರು ಬಂದು ಇವತ್ತು ನಮ್ಮ ಕರ್ನಾಟಕದಲ್ಲಿ ಎಷ್ಟೋ ಜನ ಬದುಕ್ತಾ ಇದ್ದಾರೆ. ಅದೇ ನಾವು ಬೇರೆ ಭಾಷೆಗೆ ಹೋಗ್ಬಿಟ್ಟು ನಾವು ಅದೇ ಮುಂಬೈ, ಮಹಾರಾಷ್ಟ್ರ ನಾವೇನಾದರೂ ಹೋದರೆ ನಮ್ಮನ್ನು ಯಾವ ಥರ ನೋಡ್ತಾರೆ ಅಂದರೆ ತುಂಬ ಕೀಳಾಗಿ ನೋಡ್ತಾರೆ. ನಮಗೆ ಒಂದು ಭಾಷೆ ಬರಲ್ಲ, ಮತ್ತು ಅಲ್ಲಿ ವಾತಾವರಣವೂ ಇಷ್ಟ ಆಗಲ್ಲ. ನಮ್ಮನ್ನು ಯಾರು ಕರ್ನಾಟಕದವ್ರು ಅಂದರೆ ಅವ್ರು ಎಷ್ಟು ಕೀಳಾಗಿ ನೋಡ್ತಾರೆ ಅಂದರೆ ತುಂಬ ಕೀಳಾಗಿ ನೋಡ್ತಾರೆ. ಅವ್ರು ನಮಗೆ ಪ್ರಿಫರೆನ್ಸ್ ಯಾವತ್ತೂ ಕೊಡಲ್ಲ. ನಾವು ಕನ್ನಡದವ್ರಿಗೆ ಇವಾಗ ಕರ್ನಾಟಕದಲ್ಲಿದ್ದು ಎಲ್ಲ ಭಾಷೆಯವ್ರಿಗೂ ನಾವು ಫಸ್ಟು ಪ್ರಿಫರೆನ್ಸ್ ಕೊಡ್ತೀವಿ. ನಾವು ಇವಾಗ ಮೆಜೆಸ್ಟಿಕ್ ಯಾರೋ ಬಂದರೆ ನಮ್ಮ ಅಡ್ರೆಸ್ ಕೇಳಿದರೆ ಅವ್ರ ಲ್ಯಾಂಗ್ವೇಜಲ್ಲಿ ನಾವು ಮಾತಾಡ್ತೀವಿ. ಅವ್ರ ಲ್ಯಾಂಗ್ವೇಜ್ಗೆ ಹೋಗ್ಬಿಟ್ಟು ನಾವು ಹೌದು ಅವ್ರಿಗೆ ಅಡ್ರೆಸ್ ಹೇಳ್ತೀವಿ. ಹಂಗೆ ನಮಗೆ ಬೇರೆ ಭಾಷೆದಲ್ಲಿ ಹೋಗ್ಬಿಟ್ಟು ಬೇರೆ ದೇಶದಲ್ಲಿ ಹೋಗ್ಬಿಟ್ಟು ಅವ್ರು ನಮ್ಮ ಭಾಷೆದಲ್ಲಿ ಯಾರೂ ತಿಳಿಸ್ಕೊಡಲ್ಲ. ಅವರು ತುಂಬ ಅಂದರೆ ತುಂಬ ಹೇಳ್ಬೇಕಂದ್ರೆ ಮೊದಲು ಪ್ರಿಫರೆನ್ಸ್ ಕನ್ನಡ, ಆಮೇಲೆ ಬೇರೆ ಲ್ಯಾಂಗ್ವೇಜ್. ಚೆನ್ನಾಗಿ ಹೇಳಿದ್ರಿ ಮೇಡಮ್. ಥ್ಯಾಂಕ್ ಯು ಕಣಪ್ಪ. ಸೋನು ನಿಗಮ್ ಹಿಂಗೆ ಹೇಳ್ಬಿಟ್ಟು ಚೆನ್ನಾಗಿ ಕೇಳಿಸ್ಕೊಂಡಿದ್ಯಾ. ವೆರಿ ಗುಡ್. ಥ್ಯಾಂಕ್ ಯು.